ಎಲ್ಲರಿಗೂ ಈ ಬೆಳಗಿನ ಶುಭಾಶಯಗಳು. ಮಹಾವೀರ ಜಯಂತಿ, ವರ್ಧಮಾನ ಮಹಾವೀರ ಜಯಂತಿ, ಅದರ ಪ್ರಸ್ತುತತೆ ಏನು ಅನ್ನೋದ್ರ ಬಗ್ಗೆ ನಾನು ಮುಂದೆ ಮಾತಾಡ್ತೀನಿ. ಬಟ್ ಅದಕ್ಕಿಂತ ಮೊದಲು ಯಾವುದೇ ಜಯಂತಿಗಳನ್ನ ನಾವು ಯಾಕೆ ಆಚರಣೆ ಮಾಡಬೇಕು ಅನ್ನೋದು ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ವಿಷಯ. ಇವತ್ತು ಜಯಂತಿಗಳು ಅಂದ್ರೆ ಸಾಮಾನ್ಯವಾಗಿ ಬಹಳ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಜನ ಏನ್ ತಿಳ್ಕೊಳ್ತಾರೆ ಅಂತಂದ್ರೆ, ಜಯಂತಿಗಳು ಅಂದ್ರೆ ನನಗೊಂದು ರಜಾ, ಚಲೋ ಆತಪ್ಪ ಇಂಥ ಜಯಂತಿಗಳು ಬರ್ಲಿ ಅಂತ ಹೇಳ್ತಾ ಇರ್ತಾರೆ. ಹೌದಾ? ಎರಡನೇದು, ಇನ್ ಕೇಸ್ ಸರ್ಕಾರ ಏನಾರ ಆದೇಶ ಹೊರಡಿಸ್ತು ಅಂತಂದಪ್ಪ ಅಂದ್ರೆ ಫೋಟೋ ಇಟ್ಟು ಪೂಜೆ ಮಾಡೋದಷ್ಟೇ ಜಯಂತಿ ಅಂತ ನಾವು ತಿಳ್ಕೊಂಡ್ಬಿಟ್ಟಿದ್ವಿ. ಅಂತ ದುಸ್ಥಿತಿಗೆ ಬಂದಿವಿ ನಾವು ಇವತ್ತು. ಬಟ್ ಯಾಕೆ ಜಯಂತಿಗಳನ್ನ ಆಚರಣೆ ಮಾಡ್ಬೇಕು? ಇದು ಆಕ್ಚುಲಿ ಯಾಕೆ ಮಾಡ್ಬೇಕು ಅಂತಂದ್ರೆ, ನೋಡ್ರಿ, ಯಾವುದೇ ವ್ಯಕ್ತಿಯನ್ನು ತಗೊಳ್ರಿ, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಜಯಂತಿ ಆಗಿರ್ಬೋದು, ಮಹಾತ್ಮ ಗಾಂಧಿ ಜಯಂತಿ ಆಗಿರ್ಬೋದು, ಅದೇ ರೀತಿಯಾಗಿ ಮಹಾವೀರ ಜಯಂತಿ ಆಗಿರ್ಬೋದು, ವಾಲ್ಮೀಕಿ ಜಯಂತಿ ಆಗಿರ್ಬೋದು, ಬಸವಣ್ಣನವರ ಜಯಂತಿ ಆಗಿರ್ಬೋದು, ಇವರೆಲ್ಲ ಸಾಮಾನ್ಯ ವ್ಯಕ್ತಿಗಳಲ್ಲ. ಇವರು ಸಮಾಜಕ್ಕಾಗಿ ಸಾಕಷ್ಟು ಕೊಡುಗೆಗಳನ್ನು ಕೊಟ್ಟು ಸಮಾಜ ಹೇಗೆ ಇರಬೇಕು, ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕುಗಳನ್ನು ತಿದ್ದ ತಮ್ಮನ್ನು ತಾವು ಸರ್ವಸ್ವವನ್ನು ತ್ಯಾಗ ಮಾಡಿ ಸಮಾಜಕ್ಕಾಗಿ ದುಡಿದಿರ್ತಕ್ಕಂಥವ್ರು. ಮತ್ತೆ ನಮ್ಮ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಕೆಲವು ಮನುಷ್ಯ ಹೇಗೆ ಬದುಕಬೇಕು ಅಂತಕ್ಕಂಥ ಕೆಲವು ತತ್ವ ಸಿದ್ಧಾಂತಗಳನ್ನು ಕಂಡುಕೊಂಡು ನಮಗೆ ಮುಟ್ಟಿಸ್ಲಿಕ್ಕೆ ಪ್ರಯತ್ನ ಮಾಡಿದರು. ಜಯಂತಿಯ ಉದ್ದೇಶ ಏನು ಅಂದ್ರೆ, ಅವರ ತತ್ವ ಆದರ್ಶಗಳು ಸಮಾಜಕ್ಕೆ ಮುಟ್ಲಿ ಅಂತಕ್ಕಂಥದ್ದು. ಅವ್ರು ಏನ್ ಯೋಚನೆ ಮಾಡಿದ್ರು, ಅವ್ರು ಏನ್ ಕಂಡ್ಕೊಂಡ್ರು. ಯಾಕಂದ್ರೆ ಈ ಜೀವನ ಸಾಕಾಗಲ್ಲ. ಈ ಜೀವನ ಪೂರ್ತಿ ನಾವು ಕಳೆದ್ರೂ ಸಹನು ಲೈಫ್ ಅಂದ್ರೆ ಏನು ಅಂತ ಗೊತ್ತಾಗಲ್ಲ ನಮ್ಗೆ, ಸಾಮಾನ್ಯ ಜನರಿಗೆ. ಬಟ್ ಇವರು ಅಸಾಮಾನ್ಯರಾಗಿ ಬಹಳಷ್ಟು ಸಾಧನೆಗಳ ಮುಖಾಂತರ ಜೀವನ ಅಂದ್ರೆ ಏನು, ಜೀವನವನ್ನು ಹೇಗೆ ಬದುಕಬೇಕು, ಯಾವುದು ಸರಿ ಮತ್ತು ಯಾವುದು ತಪ್ಪು ಅನ್ನೋದನ್ನ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡಕ್ಕೋಸ್ಕರ ಹಲವಾರು ಮಹನೀಯರು ಈ ದೇಶದಲ್ಲಿ ಹುಟ್ಟಿದ್ರು, ಅವರ ತತ್ವಗಳನ್ನು ನೀಡಿದ್ರು. ಸರ್ಕಾರದ ಉದ್ದೇಶ ಏನು ಅಥವಾ ಸಂಸ್ಥೆಗಳ ಉದ್ದೇಶ ಏನು ಅಂದ್ರೆ, ಇಂತಹ ಜಯಂತಿಗಳ ಮುಖಾಂತರ ಅವರು ಏನು ಕಂಡುಕೊಂಡಿದ್ರು. ನೋಡ್ರಿ, ಒಬ್ಬ ವರ್ಧಮಾನ ಮಹಾವೀರ ಆಗ್ಲಿಕ್ಕೆ 30 + 12 ಅಥವಾ 13 43 ವರ್ಷಗಳು ರಾಜ ಇದ್ದ. ಅವ್ನು ಗೊತ್ತಾ ನಿಮಗೆ? ನೀವ್ ಯಾರ ಶ್ರೀಮಂತರಾಗಿದ್ರೆ ಬರೋದೇ ಇಲ್ಲ, ಕಾಲೇಜಿಗೆ ಬರಲ್ಲ. ಹೌದಲ್ಲ? ನನಗೆ ಯಾಕೆ ಬೇಕಿದೆಯಲ್ಲ, ಆರಾಮ್ ನಾನು ಆಡಿ ಕಾರ್ನಲ್ಲಿ ತಿರುಗಾಡ್ತೀನಿ ಅಂತ ಹೇಳ್ತೀರಿ. ಬಟ್ ಒಬ್ಬ ರಾಜ ಇದ್ದ. ಮತ್ತೆ ಅವ್ರ ಅಪ್ಪ ಅಮ್ಮನ ಉದ್ದೇಶನೂ ಅದೇ ಇತ್ತು, ಇವನ್ ರಾಜ ಆಗೇ ಇರ್ಲಿ ಅಂತ ಇತ್ತು. ಅವನ್ ಹೆಂಡತಿದು ಅದೇ ಉದ್ದೇಶ ಇತ್ತು, ಇವನ್ ರಾಜ ಆಗೇ ಇರ್ಲಿ ಅಂತ ಹೇಳಿ. ಬಟ್ ಆ ಸಂದರ್ಭದಲ್ಲಿ ಸಮಾಜದಲ್ಲಿ ಇರ್ತಕ್ಕಂಥ ಸಮಸ್ಯೆಗಳನ್ನ, ಸಮಾಜದಲ್ಲಿ ಇರ್ತಕ್ಕಂಥ ಅಂಕು ಡೊಂಕುಗಳನ್ನ ತಿದ್ದಬೇಕು ಅನ್ನೋ ಉದ್ದೇಶದಿಂದ ಇಡೀ 30 ವರ್ಷದ ಮತ್ತೆ ಎಲ್ಲ ಸಾಮ್ರಾಜ್ಯವನ್ನು ತೊರೆದು ಬಿಡ್ತಾನ ಒಬ್ಬ ಮಹಾವೀರ. ಸೊ ಅವಾಗ ಮಹಾವೀರ ಆಗ್ತಾನ. ಮೊದ್ಲಿಗೆ ವರ್ಧಮಾನ ಇದ್ದ ಒಂದು ಮಹಾವೀರ ಆಗ್ತಾನ. ಮಹಾವೀರ ಅಂದ್ರೆ ಏನ್ ಅರ್ಥ? ಎಲ್ಲವನ್ನೂ ಜಯಿಸಿದವನು. ಮಹಾವೀರ ಏನಾರು ಯುದ್ಧ ಮಾಡ್ಯಾನೇನ್ರಿ? ಇಲ್ಲ, ಮಹಾವೀರ ಯುದ್ಧನೇ ಮಾಡಿಲ್ಲ. ಜೀನ ಅಂದ್ರೆ ಏನು? ಜಯ. ಸೊ ನೀವು ಅನ್ಕೊಂಡಿರ್ತೀರಿ ಜಯ ಅಂದ್ರೆ ನಾವ್ ಏನೋ ತಿಳ್ಕೊಂಡಿರ್ತೀವಿ. ಬಟ್ ಜಯ ಅಂದ್ರೆ ಮಹಾವೀರನ ಹೆಸರೇ ಒಂದು ಬಹಳ ದೊಡ್ಡ ಸಂದೇಶ ಕೊಡ್ತದೆ ನಿಮಗೆ. ಮಹಾವೀರ ಅಂದ ತಕ್ಷಣ ನಿಮಗೆ ಆ ಸಂದೇಶ ನಿಮ್ಮ ಮನಸ್ಸಿಗೆ ಮುಟ್ಟಬೇಕು. ಏನು ಅಂದ್ರೆ, ಮಹಾವೀರ ಜಯ ಅಂದ್ರೆ ಹೊರಗಿನ ಪ್ರಪಂಚವನ್ನು ಜಯಿಸೋದಲ್ಲ, ನನ್ನಲ್ಲಿರ್ತಕ್ಕಂಥ ಕಾಮ, ಕ್ರೋಧ, ಮದ, ಮತ್ಸರ ಏನೆಲ್ಲ ದುಷ್ಟ ಚಟಗಳದವು, ದುಷ್ಟ ಗುಣಗಳದವು, ಅವನ್ನ ಜಯಿಸಿ ಮಹಾವೀರದು ವರ್ಧಮಾನ ಮಹಾವೀರ ಅದ. ಹೌದಲ್ಲ? ಸೊ ಹಾಗಾಗಿ ಈಗ ಆಲ್ರೆಡಿ ನಮ್ಮ ಸ್ನೇಹಿತರು ಪ್ರಶಿಕ್ಷಣಾರ್ಥಿಗಳು ಹೇಳಿದ್ರು ಏನು ಪಂಚ ತತ್ವಗಳೇನು, ಮತ್ತೆ ತ್ರಿರತ್ನಗಳೇನು, ಹೀಗೆ ಹಲವಾರು ವಿಷಯಗಳನ್ನು ಹೇಳಿದ್ರು. ನಾನು ಅದನ್ನ ಮತ್ತೆ ರಿಪೀಟ್ ಮಾಡಲ್ಲ ನಾನು ನಿಮಗೆ. ಬಟ್ ಈ ಜಯ ಅನ್ನೋದು ಯಾರು ಬೇರೆಯವ್ರ ಮೇಲೆ ಮಾಡ್ತಕ್ಕಂಥದ್ದಲ್ಲ. ದಿಗ್ವಿಜಯ ಅಂತಕ್ಕಂಥದ್ದು ಬೇರೆಯವ್ರ ಮೇಲೆ ನಾವು ಮಾಡಿ ದಿಗ್ವಿಜಯ ಸಾಧಿಸೋದಲ್ಲ, ನಮ್ಮನ್ನ ನಾವು ಗೆಲ್ತಕ್ಕಂಥದ್ದು ಜಯ ಅಂತಕ್ಕಂಥದ್ದನ್ನ ಮಹಾವೀರ ಜಯಂತಿ ಕೇವಲ ಒಂದು ಹೆಸರಿನಿಂದ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇದೆ. ಓಕೆ, ಸೊ ಹಾಗಾಗಿ ಪ್ರತಿಯೊಂದು ಜಯಂತಿಯಲ್ಲಿ ಅವರು ಜೀವನಕ್ಕೋಸ್ಕರ, ಸಮಾಜಕ್ಕೋಸ್ಕರ ಏನೆಲ್ಲ ಕಂಡುಕೊಂಡಿದ್ರು ಅನ್ನೋದನ್ನ
ತಿಳಿಸೋ ಉದ್ದೇಶದಿಂದ ಇವತ್ತು ನಾವು ಜಯಂತಿಗಳನ್ನ ಆಚರಣೆ ಮಾಡ್ತಾ ಇದೀವಿ. ಹಾಗಾಗಿ ನಾವೆಲ್ಲ ಇವತ್ತು ಇಲ್ಲಿ ಸೇರ್ಕೊಂಡಿದೀವಿ. ಪ್ರತಿಯೊಂದು ಜಯಂತಿಯಿಂದನೂ ಗೊತ್ತಿಲ್ದನು ಸ್ವಲ್ಪನಾದ್ರೂ ನಾವು ಮೈಗೂಡಿಸ್ಕೊಳ್ತೀವಿ. ಅದನ್ನ ನಾವು ಸಮಾಜದಲ್ಲಿ ಬಹಳ ಅಲ್ಲ ಅಂದ್ರೆ ಸ್ವಲ್ಪ ಆದ್ರೂ ನಾವು ತಿಳ್ಕೊಳ್ತೀವಿ, ಸಮಾಜಕ್ಕೆ ತಿಳಿಸ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಆ ಉದ್ದೇಶದಿಂದ ನಾವು ಜಯಂತಿಯನ್ನು ಆಚರಣೆ ಮಾಡ್ತೀವಿ. ಅದಕ್ಕೋಸ್ಕರ ನಾನು ಒಬ್ಬ ಸೋಷಿಯಲ್ ಸೈಂಟಿಸ್ಟ್ ಆಗಿ ವರ್ಧಮಾನ ಮಹಾವೀರರವರ ತತ್ವಾದರ್ಶಗಳು, ಅವರ ಪ್ರತಿಪಾದನೆಗಳು ಏನಿದ್ವು ಅನ್ನೋದನ್ನ ನಾನು ಇವತ್ತು ಇಲ್ಲಿ ನಿಮ್ ಜೊತೆ ಚರ್ಚೆ ಮಾಡ್ತೀನಿ. 2625 ವರ್ಷಗಳ ಹಿಂದೆ ಯಾವೆಲ್ಲ ಅಂಶಗಳನ್ನ ಮಹಾವೀರರು ಪ್ರತಿಪಾದನೆ ಮಾಡಿದ್ರು, ಅವು ಇವತ್ತಿನ ದಿನದಲ್ಲಿ ಪ್ರಸ್ತುತ ಹೌದೋ ಅಲ್ವೋ ಅನ್ನೋದನ್ನ ನಾವು ಇವತ್ತು ಚರ್ಚೆ ಮಾಡಬೇಕಾಗಿದೆ. ಯಾಕಂದ್ರೆ ಒಂದು 20 ದಿನಗಳಿಂದ ನಾವೇನೋ ಒಂದು ರೂಲ್ಸ್ ಮಾಡ್ಕೊಂಡಿರ್ತೀವಿ, ಅದು ನಮಗೆ ಅಪ್ರಸ್ತುತ ಅನಿಸ್ಬಿಡ್ತತಿ. ಹೌದಲ್ಲ? ನಾವೇನೋ ಒಂದು ರೂಲ್ಸ್ ಮಾಡ್ಕೊಂಡಿರ್ತೀವಿ, ಏನೋ ಒಂದು ರೆಗ್ಯುಲೇಷನ್ ಮಾಡ್ಕೊಂಡಿರ್ತೀವಿ, ಆಮೇಲೆ ನೋಡ್ತಾ 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 ಇದು ಅಪ್ರಸ್ತುತ, ಇದನ್ನ ಪ್ರಯೋಜನ ಇಲ್ಲ ಅಂತ ನಾವು ಅನ್ಕೊಂಡ್ಬಿಡ್ತೀವಿ. ಬಟ್ ಮಹಾವೀರರ ಅವರ ಪ್ರತಿಪಾದನೆಗಳು ಈಗ ಪ್ರಸ್ತುತನ ಅನ್ನೋದನ್ನ ಒಂದೊಂದಾಗಿ ನಾನು ವಿಚಾರ ಮಾಡ್ತಾ ಹೋಗ್ತೀನಿ. ಅವರು ಮೊದಲನೇದಾಗಿ ಮಹಾವೀರರು ಪ್ರತಿಪಾದನೆ ಮಾಡಿರ್ತಕ್ಕಂಥದ್ದು ಮೊದಲನೇದು ಏನಪ್ಪಾ ಅಂದ್ರೆ ಅನೇಕತಾವಾದ, ಬಹುತ್ವವನ್ನು ಪ್ರತಿಪಾದನೆ ಮಾಡ್ತಾರೆ. ಅದು ಈಗ ಈ ಸಮಾಜದಲ್ಲಿ ಪ್ರಸ್ತುತ ಹೌದೋ ಅಲ್ವೋ ಅಂತಕ್ಕಂಥದ್ದು ನನ್ನ ಪ್ರಶ್ನೆ. ಬಹುತ್ವ ಅವಶ್ಯಕತೆ ಇದೆಯಾ ಈ ಸಮಾಜದಲ್ಲಿ? ಈಗ ನೋಡ್ಬೋದು, ನಾವೆಲ್ಲ ಇವತ್ತು ನೀವು ಸಮಾಜವನ್ನು ನಾವು ಪ್ರಾಕ್ಟಿಕಲಿ ಒಂದು ಥಿಯರಾಟಿಕಲಿ ಒಂದು ರೂಮಲ್ಲಿ ಮಾತಾಡೋದೇ ಬೇರೆ, ಸಮಾಜದಲ್ಲಿ ನಿಜವಾಗ್ಲೂ ನಡೀತಾ ಇರೋದೇ ಬೇರೆ. ಇವತ್ತು ನಾವು ಹೇಳಿದ್ವಿ ಸತ್ಯ, ಅಹಿಂಸೆ, ಹೌದಾ, ಕಳ್ಳತನ ಮಾಡಬಾರ್ದು, ಬ್ರಹ್ಮಚರ್ಯವನ್ನು ಪಾಲನೆ ಮಾಡಬೇಕು, ಯಾವುದೇ ವಸ್ತುಗಳನ್ನು ಹೆಚ್ಚು ನಾವು ಸಂಗ್ರಹ ಮಾಡಬಾರ್ದು ಅಂತ ಹೇಳಿ ಇವತ್ತು ಒಂದು 5 ತತ್ವಗಳನ್ನ ನಾನಿಲ್ಲಿ ನಿಮಗೆ ಇವತ್ತು ನಮ್ಮ ಸ್ನೇಹಿತರೆಲ್ಲ ಹೇಳಿದ್ರು. ಪ್ರಾಕ್ಟಿಕಲಿ ನಾನು ಅದನ್ನು ಹೊರಗಡೆ ಹೋಗಿ ಸಮಾಜದಲ್ಲಿ ನೋಡಿದಾಗ ಎಷ್ಟು ಪ್ರಸ್ತುತ ಅದಕ್ಕೆ ವಿರುದ್ಧನೇ ನಡೆದತ್ತಲ್ಲ. ಸುಳ್ಳು ಹೇಳಲಾರ್ದಂಗೆ ಯಾರು ವ್ಯಾಪಾರ ಮಾಡಕ್ ಸಾಧ್ಯ ಇಲ್ಲ, ಹೌದಲ್ಲ? ಸುಳ್ಳು ಹೇಳಲಾರ್ದಂಗೆ ರಾಜಕೀಯ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಹೌದಾ? ಅದೇ ರೀತಿಯಾಗಿ ಬೇರೆಯವರನ್ನ ನೋಯಿಸ್ಲಾರ್ದಂಗೆ, ಬೇರೆಯವ್ರಿಗೆ ತೊಂದರೆ ಕೊಡ್ಲಾರ್ದಂಗೆ ಎಷ್ಟು ಜನ ಬದುಕ್ತಾ ಇದ್ದಾರೆ. ಸೊ ಈ ರೀತಿ ವೈರುಧ್ಯಗಳಲ್ಲಿ ನಮ್ಮ ಸಮಾಜ ನಾವು ಬದುಕ್ತಾ ಇದೀವಿ. ನಾನೇ ಗ್ರೇಟ್ ಅಂತ ಹೇಳ್ಕೊಳ್ತಾ ಇದೀವಿ. ಇವತ್ತು ನೋಡ್ರಿ, ಯಾರನ್ನಾರ ಕೇಳ್ರಿ ನಮ್ಮ ಸಮಾಜ ದೊಡ್ಡದು ಅಂತ ಹೇಳ್ತಾ ಇದೀವಿ, ಹೌದಲ್ಲ? ಪ್ರಾಬ್ಲಮ್ ಏನಂದ್ರೆ ಇವತ್ತು ನಮ್ಮಲ್ಲಿ ಬಹಳ ದೊಡ್ಡ ಸಮಸ್ಯೆ ಈ ಸಮಾಜದ ಏನಪ್ಪಾ ಅಂದ್ರೆ ಮತೀಯ ಸಾಮರಸ್ಯ ಇಲ್ಲದೆ ಇರತಕ್ಕಂಥದ್ದು. ನಮ್ಮ ಸಮಾಜ ದೊಡ್ಡದು, ನಾವು ದೊಡ್ಡವರು, ಅದಕ್ಕೋಸ್ಕರ ಪ್ರತಿಯೊಂದು ಸಮಾಜಕ್ಕೂ ಒಂದೊಂದು ಮಠಗಳಾಗಿದ್ದಾವು, ಪ್ರತಿಯೊಂದು ಸಮಾಜಕ್ಕೂ ಒಂದೊಂದು ಸಂಘಗಳಾಗಿದ್ದಾವು. ಅವರೆಲ್ಲರೂ ನಾವು ಗ್ರೇಟು ಅಂತ ಹೇಳ್ತಾ ಇದ್ದಾರೆ. ಸೊ ಅವಾಗ್ಲೇನೆ 2625 ವರ್ಷದ ಹಿಂದೆನೆ ಅವ್ರು ಹೇಳಿದ್ರು ಏನಂದ್ರೆ ಬಹುತ್ವವನ್ನು ಸ್ವೀಕಾರ ಮಾಡ್ರಿ ಅಂತ ಹೇಳ್ತಾರೆ. ಬಹುತ್ವ ಅಂತನಪ್ಪ ಅಂದ್ರೆ ಎಲ್ಲದೂ ಸರಿನೇ, ನೀನು ಸರಿ, ನಾನು ಸರಿ, ನಾನೇ ಸರಿ ಅಂತ ಏನೂ ಇಲ್ಲ, ನೀನು ಸರಿ, ನೀನೇನ್ ಯೋಚನೆ ಮಾಡ್ತಾ ಇದೀಯ ಅದು ಸರಿ. ಅಂದ್ರೆ ಇವತ್ತು ಯಾವುದೇ ಒಂದು ಸಮಾಜ ಅದು ಶ್ರೇಷ್ಠ, ನಾನು ಶ್ರೇಷ್ಠ, ನೀನು ಶ್ರೇಷ್ಠ ಅಂತಕ್ಕಂಥ ಭಾವನೆ ಅದು ಅಗತ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಯಾಕಂದ್ರೆ ಇವತ್ತು ಬಹಳಷ್ಟು ನಮ್ಮ ಸಮಾಜದಲ್ಲಿ ಏನಾಗ್ತಾ ಇದೆ ಅಂದ್ರೆ ಇಂಟಾಲರೆನ್ಸ್ ಆಗ್ತಾ ಇದೆ. ಇಂಟಾಲರೆನ್ಸ್ ಅಂತನಪ್ಪ ಅಂದ್ರೆ ಅಸಹಿಷ್ಣುತೆ ಅಂತ ಏನ್ ಹೇಳ್ತೀವಿ ನಾವು. ಒಬ್ರಿಗೊಬ್ರು ಜಗಳ ಯಾಕೆ ಆಡ್ತಾ ಇದೀವಿ ಅಂತನಪ್ಪ ಅಂದ್ರೆ ನಾವು ಈ ಬಹುತ್ವವನ್ನು ಸ್ವೀಕಾರ ಮಾಡ್ಕೊಳ್ತಾ ಇಲ್ಲ. ನೀನು ಸರಿ ಅಂತ ನಾವು ಒಪ್ಕೊಳ್ತಾ ಇಲ್ಲ, ನಾನೇ ಸರಿ ಅಂತ ಹೇಳಿ ಒಪ್ಕೊಳ್ತಾ ಇದ್ದೀನಿ, ನಾನೇ ಗ್ರೇಟ್ ಅಂತ ಹೇಳಿ ಒಪ್ಕೊಳ್ತಾ ಇದ್ದೀನಿ. ಸೊ ಇವತ್ತಿಗೆ ಪ್ರಸ್ತುತ ತಾನೆ ಭಗವಾನ್ ಮಹಾವೀರ ಅವ್ರು ಹೇಳಿರ್ತಕ್ಕಂಥದ್ದು ಇವತ್ತಿಗೆ ಪ್ರಸ್ತುತ ತಾನೆ. ಸೊ ಅಗತ್ಯವಾಗಿ ಸ್ಪೆಷಲಿ ನಮ್ಮ ಟೀಚಿಂಗ್ ಪ್ರೊಫೆಷನ್ಗೆ ನಿಮಗಂತೂ ಪ್ರಿನ್ಸಿಪಲ್ಸ್ ಆಫ್ ಎಕ್ಸೆಪ್ಟೆನ್ಸ್ ಇದ್ದೇ ಐತಿ. ಮಗು ಯಾವುದೇ ರೀತಿಯಲ್ಲಿ ಇರ್ಲಿ ಅದನ್ನ ನಾವು ಸ್ಪಷ್ಟ ಸ್ವೀಕಾರ ಮಾಡ್ಬೇಕು. ಅವಾಗ ನಾವು ಮಗುವಿನ ಹತ್ರ ಆಗಕ್ಕೆ, ಮಗುವಿಗೆ ರೀಚ್ ಆಗಕ್ಕೆ ಸಾಧ್ಯ ಆಗುತ್ತೆ, ಹೌದಲ್ಲ? ಅದನ್ನ ಸ್ವೀಕಾರ ತತ್ವ ಅಂತ ಕರಿತೀವಿ. ಅದನ್ನ ಬಹುತ್ವ ಅಂತೇಳಿ ಭಗವಾನ್ ಮಹಾವೀರ ಅವರು ಆ ಸಂದರ್ಭದಲ್ಲಿ ಹೇಳಿದರು. ಇನ್ನೊಂದು ವಿಷಯವನ್ನು ಪ್ರತಿಪಾದನೆ ಮಾಡ್ತಾರೆ ಭಗವಾನ್ ಮಹಾವೀರ ಅವರು. ಅದೇನಪ್ಪಾ ಅಂತಂದ್ರೆ ಅದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಅದ್ವೈತ ಅಂದ್ರೆ ದ್ವೈತಕ್ಕೆ ವಿರುದ್ಧವಾಗಿರ್ತಕ್ಕಂಥದ್ದು. ವಿರುದ್ಧ ಅಂತ ಅಲ್ಲ, ಆಲ್ಟರ್ನೇಟಿವ್ ಅಂದ್ರೆ ಇಲ್ಲಿ ಅಲ್ಲ, ಯಾವುದನ್ನು ವಿರುದ್ಧ ಅಂತ ಹೇಳಕ್ ಬರಲ್ಲ. ಆಲ್ಟರ್ನೇಟಿವ್ ಆಗಿರ್ತಕ್ಕಂಥ ಇನ್ನೊಂದು ಸಿದ್ಧಾಂತ ಯಾವುದು ಅಂತಂದ್ರೆ ಅದ್ವೈತ. ಅದ್ವೈತ ಅಂತಂದ್ರೆ ಇದನ್ನ ರಾಮಾನುಜಾಚಾರ್ಯರು ದ್ವೈತ ಸಿದ್ಧಾಂತವನ್ನು ರಾಮಾನುಜಾಚಾರ್ಯರು
ಪ್ರತಿಪಾದನೆ ಮಾಡ್ತಾರೆ ಸರ್. ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡ್ತಾರೆ. ರಾಮಾನುಜಾಚಾರ್ಯರು ವಿಶಿಷ್ಟ ಅದ್ವೈತ ಹೇಳ್ತಾರ. ಮಧ್ವಾಚಾರ್ಯರು ಈ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಏನು? ದ್ವೈತ್ವ ಸಿದ್ಧಾಂತ. ದ್ವೈತ್ವ ಅಂದ್ರೆ ಏನು? ದ್ವಿತ್ವ ಅಂದ್ರೆ ಎರಡು ಅಂತ ಹೇಳ್ತಾರೆ. ಅಂದ್ರೆ ಏನು? ಮನುಷ್ಯ ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳ್ತಾರೆ. ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳಿ ಮಧ್ವಾಚಾರ್ಯರು ಪ್ರತಿಪಾದನೆ ಮಾಡ್ತಾರೆ. ಅವ್ರಿಗಿಂತ ಮೊದಲು ಅಂದ್ರೆ ಇದು 7 ಮತ್ತು 8ನೇ ಶತಮಾನದಲ್ಲಿ. ಇದನ್ನ ಅವರು ಮತ್ತೆ 10, 11ನೇ ಶತಮಾನದಲ್ಲಿ ಶಂಕರಾಚಾರ್ಯರು ದ್ವೈತ್ವ ಇಲ್ಲ ಅದ್ವೈತ್ವ ಅಂತ ಹೇಳ್ತಾರೆ. ಅದ್ವೈತ ಅಂದ್ರೆ ಎರಡಿಲ್ಲ ಒಂದೇ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರ ಅಹಂ ಬ್ರಹ್ಮಸ್ಮಿ ಅಂತ ಹೇಳ್ತಾರೆ ಶಂಕರಾಚಾರ್ಯ. ಅಂದ್ರೆ ಅರ್ಥ ಏನು? ಪರಮಾತ್ಮ ಅನ್ನೋನು ಇಲ್ಲಿ ಇಲ್ಲ, ನಿನ್ನಲ್ಲೇ ಅದನ್ನ ಅಂತ. ಮಧ್ವಾಚಾರ್ಯ ಏನ್ ಹೇಳ್ತಾರ? ಆತ್ಮ ಬೇರೆ ಪರಮಾತ್ಮ ಬೇರೆ. ನಮ್ಮ ಎಲ್ಲಾ ಚಟುವಟಿಕೆಗಳು ಪರಮಾತ್ಮನಲ್ಲಿ ಲೀನ ಆಗ್ಲಿಕ್ಕೋಸ್ಕರ ನಾವು ಪ್ರಯತ್ನಗಳು ಮಾಡ್ಬೇಕು ಅಂತ ಹೇಳಿ ಈ ದ್ವೈತ ಸಿದ್ಧಾಂತವನ್ನು ಹೇಳಿದ್ರೆ, ಶಂಕರಾಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ ಅದ್ವೈತ ಸಿದ್ಧಾಂತವನ್ನು ಹೇಳ್ತಾರೆ. ಎರಡಿಲ್ಲ ಒಂದೇ ಅಂತಾರೆ. ಏನು? ಆತ್ಮನೂ ಬೇರೆ ಅಲ್ಲ, ಪರಮಾತ್ಮನೂ ಬೇರೆ ಅಲ್ಲ, ಆ ಪರಮಾತ್ಮ ನಿನ್ನಲ್ಲೇ ಇದ್ದಾನೆ. ಅದಕ್ಕೋಸ್ಕರ ಅಹಂ ಬ್ರಹ್ಮಸ್ಮಿ ಅಂತಕ್ಕಂಥ ಮಾತನ್ನು ಯಾವಾಗ ಹೇಳಿದ್ರು ಇವರು? 11ನೇ ಶತಮಾನದಲ್ಲಿ, 10, 11ನೇ ಶತಮಾನದಲ್ಲಿ ಹೇಳ್ತಾರೆ. ಬಟ್ ಇದಕ್ಕಿಂತ 1500 ವರ್ಷಗಳ ಹಿಂದೆನೆ ಭಗವಾನ್ ಮಹಾವೀರ್ ಅವರು ಏನ್ ಹೇಳ್ತಾರ? ಅದ್ವೈತವನ್ನು ಪ್ರತಿಪಾದನೆ ಮಾಡ್ತಾರೆ. ಅದ್ವೈತ ಅಂತಂದ್ರೆ ಬೇರೆ ಯಾರು ಇಲ್ಲ, ನೀನೇ ಬ್ರಹ್ಮ. ಡೋಂಟ್ ವೇಟ್ ಫಾರ್ ದಿ ಸಪೋರ್ಟ್ ಫ್ರಮ್ ದಿ ಗಾಡ್. ನಿನ್ನ ಜೀವನವನ್ನು ನೀನೇ ಸೃಷ್ಟಿ ಮಾಡ್ಕೋಬೇಕು ಅಂತಕ್ಕಂಥ ಮಾತನ್ನ ಅವತ್ತು ಭಗವಾನ್ ಮಹಾವೀರ್ ಅವರು ಹೇಳಿದ್ರು. ಇವತ್ತಿಗೂ ಸಹ ಅದು ಪ್ರಸ್ತುತ. ಹೌದು ಅಲ್ವೋ? ಇವತ್ತು ಏನಾಗೈತೆ ಅಂದ್ರೆ ಎಲ್ಲದಕ್ಕೂ ಕೈ ಒಡ್ಡದೆ. ನಮ್ ಸಮಾಜ ಹೊರಗೆ ನೋಡ್ರಿ ನೀವು, ಆಕ್ಸಿಡೆಂಟ್ ಆದ್ರೂ ಸರ್ಕಾರ ಕೊಡ್ಬೇಕಂತಾರ, ಮಳಿ ಬಂದ್ರು ಸರ್ಕಾರ ಕೊಡ್ಬೇಕಂತಾರ, ಎಲ್ಲದಕ್ಕೂ ಸರ್ಕಾರನ ಕೊಡ್ಬೇಕಂತಾರ. ಮತ್ತೆ ಸರ್ಕಾರನೂ ಹಂಗೆ ಐತಿ, ನಾವೇ ಕೊಡ್ತೀವಿ ನಿಮಗೆ ಆರಾಮ್ ಕೊಡ್ರಿ ಅಂತಾರ. ಹೌದಲ್ಲ? ಸೊ ಇದು ನಾನು ಸರ್ಕಾರದ ನಡೆಯನ್ನ ಇಲ್ಲಿ ಟೀಕಿಸ್ತಾ ಇಲ್ಲ, ಬಟ್ ಈ ತತ್ವಕ್ಕೆ ಎಷ್ಟು ಇದು ಸಾಮ್ಯತೆ ಇದೆ ಅನ್ನೋದನ್ನ ನಾನು ಇಲ್ಲಿ ಪ್ರಶ್ನೆ ಮಾಡ್ತಾ ಇದ್ದೀನಿ. ಅಂದ್ರೆ ನಿನ್ನ ಜೀವನವನ್ನು ನೀನೇ ಸೃಷ್ಟಿ ಮಾಡ್ಕೋಬೇಕು. ಡೋಂಟ್ ವೇಟ್ ಫಾರ್ ದಿ ಅದರ್, ಡೋಂಟ್ ವೇಟ್ ಫಾರ್ ದಿ ಅದರ್ ಪರ್ಸನ್ ಟು ಕಮ್ ಅಂಡ್ ಚೇಂಜ್ ಯುವರ್ ಲೈಫ್. ನಿನ್ನ ಜೀವನವನ್ನು ಬೇರೆಯವ್ರು ಬದಲಾಯಿಸ್ತಾರೆ ಅಂತ ತಿಳ್ಕೊಬೇಡ. ನಿನ್ ಜೀವನಕ್ಕೆ ಯಾರು ವಾರಸ್ದಾರ? ನೀನೇ ವಾರಸುದಾರ ಅನ್ನೋ ಒಂದು ತತ್ವವನ್ನು ಅವರು ಹೇಳಿದ್ದಾರೆ. ಸೊ ಇವತ್ತು ಸಮಾಜದಲ್ಲಿ ಅದಕ್ಕೆ ವಿರುದ್ಧವಾಗೈತಿ. ಎಲ್ಲರೂ ಸಹ ಬೇರೆಯವರಿಂದ ನನ್ನ ಜೀವನ ಆಗ್ಲಿ, ನಾನ್ ಮಾತ್ರ ಆರಾಮಿರ್ಲಿ ಅಂತ. ಹೌದಲ್ಲ? ಸೊ ಅದು ಇವತ್ತು ಆಗ್ಬಾರ್ದಾಗಿರೋದು. ಅದಕ್ಕೋಸ್ಕರ ಇವತ್ತು ವರ್ಧಮಾನ ಮಹಾವೀರ ಅವರು ಇವತ್ತು ಪ್ರಸ್ತುತ. ಒಂದೇದೇನು? ಬಹುತ್ವವನ್ನು ನಾವು ಸ್ವೀಕಾರ ಮಾಡಬೇಕು, ಮತ್ತೆ ಎಲ್ಲರೂ ಸರಿ ಅನ್ನೋದನ್ನು ಒಪ್ಕೋಬೇಕು. ಎರಡನೇದು ಅದ್ವೈತ ಅಂದ್ರೆ ನನ್ನ ಜೀವನಕ್ಕೆ ನಾನೇ ಶಿಲ್ಪಿ, ಬೇರೆ ಯಾರು ಅಲ್ಲ. ಯಾರ ಬಂದು ನನ್ನ ಜೀವನ ಚೇಂಜ್ ಮಾಡ್ತಾರೆ ಅಂದ್ರೆ ಅದು ಮೂರ್ಖತನ. ಎರಡನೇದು ಅವತ್ತು ಹೇಳಿದ್ದು ಇವತ್ತಿಗೂ ಸಹ ಪ್ರಸ್ತುತ. ಮತ್ ಇನ್ನೊಂದು ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಷಯವನ್ನು ಹೇಳ್ತಾರೆ ಅವರು, ಬ್ರಹ್ಮಚರ್ಯದ ಬಗ್ಗೆ ಮಾತಾಡ್ತಾರೆ. ಬ್ರಹ್ಮಚರ್ಯ ಅಂದ್ರೆ ನಮ್ಮ ಸಿದ್ಧಾಂತಗಳು ಈಗ ನಾವು ಪಾಲಿಸ್ತಕ್ಕಂಥದ್ದು ಬೇರೆ. ಬ್ರಹ್ಮಚರ್ಯ ಅಂತಂದ್ರೆ ಅಬ್ಸ್ಟೇನ್ ಫ್ರಮ್ ದಿ ಸೆಕ್ಷುವಲ್ ಲೈಫ್, ಅಥವಾ ಲೈಂಗಿಕ ಜೀವನದಿಂದ ದೂರ ಇರೋದನ್ನ ಮಾತ್ರ ಬ್ರಹ್ಮಚರ್ಯ ಅಂತ ನಾವು ತಿಳ್ಕೊಳ್ತೀವಿ. ಬಟ್ ಬ್ರಹ್ಮಚರ್ಯ ಅಂತಂದ್ರೆ ಅಕಾರ್ಡಿಂಗ್ ಟು ಮಹಾವೀರ, ಬ್ರಹ್ಮಚರ್ಯ ಅನ್ನಪ್ಪ ಅಂದ್ರೆ ನಿಗ್ರಹ, ಕಂಟ್ರೋಲಿಂಗ್ ಯುವರ್ ಸೆಲ್ಫ್. ಈ ನಮ್ಮ ಪಂಚೇಂದ್ರಿಯಗಳೇನಿದವು, ಈ ಪಂಚೇಂದ್ರಿಯಗಳಿಗೆ ಸುಖ ಕೊಡ್ತಕ್ಕಂತ ಯಾವುದೇ ಕೆಲಸಗಳನ್ನು ಮಾಡಬೇಡ್ರಿ ಅಂತಾರ. ಅಂದ್ರೆ ನಾಲಿಗೆಗೆ ಸುಖ ಕೊಡ್ತಕ್ಕಂತ, ಚರ್ಮಕ್ಕೆ ಸುಖ ಕೊಡ್ತಕ್ಕಂತ, ಕಣ್ಣಿಗೆ ಸುಖ ಕೊಡ್ತಕ್ಕಂತ, ಅಥವಾ ನನ್ನ ಸೆನ್ಸ್ಗೆ ಸುಖ ಕೊಡ್ತಕ್ಕಂತ ಯಾವುದನ್ನು ನೀವು ಮಾಡಬೇಡ್ರಿ. ನಿಮ್ಮ ಮನಸ್ಸನ್ನ ನೀವು ನಿಗ್ರಹದಲ್ಲಿ ಇಟ್ಕೊಳ್ರಿ ಅಂತ ಹೇಳ್ತಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಇವತ್ತಿನ ದಿನಮಾನಗಳು ನಾವೇನಾಗಿವಿ, ಸುಖವನ್ನು ನಾವು ಹೊರಗಡೆ ತಿರುಗ್ತಾ ಇದೀವಿ. ಏನಾಗ್ತಾ ಇದೆ ಅಂತಂದ್ರೆ ವೆಸ್ಟರ್ನ್ ನ ಇಂಪ್ಯಾಕ್ಟ್, ಪಾಶ್ಚಾತ್ಯಕರಣ. ಪಾಶ್ಚಾತ್ಯರು ಬಂದ್ರು ಹೋಗ್ಬಿಟ್ರು, ಬಟ್ ಆ ರೋಗ ಇಲ್ಲೇ ಬಿಟ್ಟು ಹೋಗ್ಬಿಟ್ರು. ಏನು? ಭೋಗ ಸಮಾಜ ನಮ್ದು ಏನಾಗಿದೆ ಇವಾಗ. ನಾವು ಭೋಗಕ್ಕೆ ನಿಂತು ಬಿಟ್ಟಿವಿ. ಎಲ್ಲದರಲ್ಲೂ ಸಹ ಭೋಗದ ಮುಖಾಂತರ, ಅಂದ್ರೆ ಈ ಮಟೀರಿಯಲಿಸ್ಟಿಕ್ ಜಗತ್ತೇನಿದೆಯಲ್ಲ ಅದರಿಂದ ಸಂತೋಷ ಪಡ್ತಾ ಇದೀವಿ. ಇವತ್ತು ನಾನು ಆರಾಮಾಗಿ ಕುಂತೀನಿ, ನಾನು ಇವತ್ತೊಂದು ಪಾಠ ಕೇಳ್ತಾ ಇದ್ದೀನಿ ಅನ್ನೋದ್ರಿಂದ ನನಗೆ ಸಂತೋಷಕ್ಕಿಂತ ನನಗೊಂದು ಬೈಕ್ ಇದ್ರೆ ನಾನು ಖುಷಿ ಇರ್ತಿದ್ದೆ.
ನನಗೊಂದು AC ಇದ್ರೆ ನಾನು ಖುಷಿ ಇರ್ತಿದ್ದೆ, ನನಗೊಂದು ಕಾರ್ ಇದ್ರೆ ನಾನು ಖುಷಿ ಇರ್ತಿದ್ದೆ, ನನ್ನ ಹತ್ರ ₹1 ಕೋಟಿ ಬ್ಯಾಲೆನ್ಸ್ ಇದ್ರೆ ನಾನು ಖುಷಿ ಇರ್ತಿದ್ದೆ ಅನ್ನೋ ಒಂದು ಮಟೀರಿಯಲಿಸ್ಟಿಕ್ ಜೀವನದಿಂದ ನಾವು ಸಂತೃಪ್ತಿಯನ್ನು ಕಂಡುಕೊಳ್ತಾ ಇದ್ದೀವಿ. ಅದಕ್ಕೆ ಅವಾಗ ಮಹಾವೀರ ಅವರು ಏನ್ ಹೇಳಿದ್ರು ಅಂತಂದ್ರೆ ಬ್ರಹ್ಮಚರ್ಯ ಅಂತ ಹೇಳಿದ್ರು. ಬ್ರಹ್ಮಚರ್ಯ ಅಂತಂದ್ರೆ ಡಿಟ್ಯಾಚ್ಮೆಂಟ್, ಅಥವಾ ಬ್ರಹ್ಮಚರ್ಯ ಅಂತಂದ್ರೆ ಬೇಸಿಕಲಿ ನಿಗ್ರಹ, ನಮ್ಮನ್ನು ನಾವು ಕಂಟ್ರೋಲ್ ಮಾಡ್ಕೊಳ್ಳೋದನ್ನ ಬ್ರಹ್ಮಚರ್ಯ ಅಂತ ಹೇಳಿದ್ರು. ಸೊ ಈಗಿನ ಬ್ರಹ್ಮಚರ್ಯ ಬೇರೆ ಕಾನ್ಸೆಪ್ಟ್ ಇದೆ, ಬಟ್ ಇವರು ಮಹಾವೀರ ಅವರು ಹೇಳಿದ್ದು ಬ್ರಹ್ಮಚರ್ಯ ಬೇರೆ. ಸೊ ಅದು ಪ್ರಸ್ತುತ ಇದೆಯಾ ಇವತ್ತು? ಎಸ್, ಇವತ್ತಿಗೂ ಸಹ ಅದು ಪ್ರಸ್ತುತ ಇದೆ. ಏನು, ನಮ್ಮನ್ನ ನಾವು ಕಂಟ್ರೋಲ್ ಮಾಡಿ, ನಮ್ ಪ್ರಾಬ್ಲಮ್ ಏನಾಗೈತಪ್ಪ ಅಂತಂದ್ರೆ ಈ ಮೊಬೈಲ್ ಬಂದ್ಮೇಲೆ ಇನ್ನೂ ಹಾಳಾಗಿ ಹೋಗಿ ನಾವು 2 ನಿಮಿಷ ನಮ್ಮನ್ನ ನಾವು ಕಂಟ್ರೋಲ್ ಮಾಡ್ಕೊಳಕ್ ಆಗಲ್ಲ. ಟಕ್ ಅಂತ ಒಂದು ಮೆಸೇಜ್ ಬಂತು, ಓದ್ತಿರ್ತೀವಿ, ಬಿಟ್ಟು ಆಯ್ತು ಮೊಬೈಲ್ ಹೋಗ್ಬಿಟ್ಟಿವಿ. ಯಾಕೆ ಇವತ್ತು ಬಹಳಷ್ಟು ಜನ ಸಕ್ಸಸ್ ಆಗ್ತಾ ಇಲ್ಲ ಅಂತಂದ್ರೆ ಈ ರೀತಿಯಾಗಿರ್ತಕ್ಕಂಥ ನಮ್ಮನ್ನ ನಾವು ನಿಗ್ರಹ ಮಾಡ್ಕೊಳ್ಳೋದ್ರಲ್ಲಿ ಫೇಲ್ ಆಗಿರೋದ್ರಿಂದ ನಾವು ಇವತ್ತು ಫೇಲ್ ಆಗ್ತಾ ಇದೀವಿ. ನಮ್ಮನ್ನ ನಾವು ಕಾನ್ಸಂಟ್ರೇಟ್ ಮಾಡಕ್ ಆಗ್ತಾನೆ ಇಲ್ವ. ಅದಕ್ಕೋಸ್ಕರ ಅಗತ್ಯವಾಗಿ ಮಹಾವೀರರು ಹೇಳೋದು ಅಂತಾನೆ ಬ್ರಹ್ಮಚರ್ಯ ಅಂತಾನೆ ನಮ್ಮನ್ನು ನಾವು ನಿಗ್ರಹಿಸ್ತಕ್ಕಂಥದ್ದು. ಯಾವ ರೀತಿ ನಿಗ್ರಹ? 5 ರೀತಿಯಾಗಿರ್ತಕ್ಕಂಥ ನಿಗ್ರಹ. 5 ಸೆನ್ಸ್ಗಳೇನಿದಾವೋ 5 ಸೆನ್ಸ್ಗಳಿಂದನೂ ಸಂತೋಷವನ್ನು ಯಾವ್ದು ಕೊಡ್ತತಿ ಅದು ಎಲ್ಲದರಿಂದ ನಿಗ್ರಹ ಇಟ್ಕೊಳ್ರಿ, ಅವಾಗ ಮಾತ್ರ ನೀವು ಸಾಧನೆ ಮಾಡೋಕ್ ಸಾಧ್ಯ ಅಂತ ಹೇಳ್ತಾರೆ. ಅವ್ರು ಹೇಳಿದ್ದು ಸುಮ್ನೆ ನಿಮ್ಗೆ ತೊಂದರೆ ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಹೇಳಿಲ್ಲ. ನೀವ್ ಏನಾದ್ರೂ ಸಾಧನೆ ಮಾಡಿ ಜೀನ ಆಗ್ಬೇಕು ಅಂದ್ರೆ, ಜಯಿಸ್ಬೇಕು, ನಿನ್ನನ್ನು ನೀನ್ ಜಯಿಸ್ಬೇಕು ಅಂತಂದ್ರೆ, ಜೀನ ಆಗ್ಬೇಕಂದ್ರೆ ಏನ್ ಬೇಕಂದ್ರೆ ಈ 5 ನಿಗ್ರಹ ಮಾಡ್ಬೇಕು ಅಂತ ಹೇಳ್ತಾರೆ. ಓಕೆ, ಸೊ ಏನಾಯ್ತು? 1 ಬಹುತ್ವ, 2 ಅದ್ವೈತ, 3 ಬ್ರಹ್ಮಚರ್ಯ. ಇನ್ನೊಂದು ವಿಷಯವನ್ನು ಅವ್ರು ಪ್ರತಿಪಾದನೆ ಮಾಡ್ತಾರೆ, ಏನಪ್ಪಾ ಅಂದ್ರೆ ಜಾತಿ ಪದ್ಧತಿಯನ್ನು ವಿರೋಧ ಮಾಡ್ತಾರೆ. ಆ ಬಹುತ್ವದಲ್ಲಿ ನಾನು ಮಾತಾಡಿದೆ, ಬಹಳ ದೊಡ್ಡ ಸಮಸ್ಯೆ ಈಗೂ ಮತ್ತು ಆಗು. ಅವಾಗ್ಲೂ 2600 ವರ್ಷ, ನಮ್ ದುರಾದೃಷ್ಟ ಏನಂದ್ರೆ 2625 ವರ್ಷದ ಹಿಂದಿನೂ ಹಂಗೆ ಇದ್ವಿ, ಈಗೂ ನಾವು ಹಂಗೆ ಇದ್ದೀವಿ, ನಾವು ಬದ್ಲೇ ಆಗಿಲ್ಲ. ಈ ಭಾರತ ದೇಶಕ್ಕೆ ಈ ದುಸ್ಥಿತಿ ಯಾಕಪ್ಪ ಬಂದತಿ ಅಂದ್ರೆ ಈ ಜಾತಿ ವ್ಯವಸ್ಥೆಯಿಂದಾನೆ. ಇವ್ರು ಹೇಳ್ತಾರೆ, ಸ್ವಾಮಿ ವಿವೇಕಾನಂದ ಅವ್ರು ಹೇಳ್ತಾರೆ ಒಂದ್ ಕಡೆ, ನಮ್ ದೇಶಕ್ಕೆ ಯಾಕಪ್ಪ ಇಂಥ ದುಸ್ಥಿತಿ ಬಂತು ಅಂತಂದ್ರೆ ಬಿಕಾಸ್ ನಾವು ಎಂದೂ ಒಗ್ಗಟ್ಟಾಗಿಲ್ಲ. ನೀವು ಕೇಳ್ರಿ, ಯಾರಪ್ಪ ನೀನು ಅಂತ ಕೇಳಿದ್ರೆ, ನಾನು ಕುರುಬ, ನಾನು ಹಾಲ್ ಕುರುಬ, ನಾನು ಜೇನು ಕುರುಬ, ಹಿಂದೆ ಹಾಕಂದಿರ್ತಾರೆ ನೋಡ್ರಿ, ಹೌದಲ್ಲ? ಯಾರು ಅದೇ ರೀತಿ ಮತ್ ಇನ್ನೊಂದ್ ಸ್ವಲ್ಪ ಮುಂದೆ ಹೋದ್ರಿ, ಸ್ವಲ್ಪ ಬ್ರಾಡ್ ಆಗೇನಪ್ಪ ಮನುಷ್ಯ ಅಂದ್ರೆ, ನಾನು ಕರ್ನಾಟಕವನ್ನು ಹೆಮ್ಮೆಯ ಕನ್ನಡಿಗ, ಕರ್ನಾಟಕದವನು. ಯಾರೂ ಸಹ ನಾನು ಭಾರತೀಯನು ಅಂತ ಹೇಳ್ತಾನೆ ಇಲ್ಲ. ಸೊ ಈ ರೀತಿಯಾಗಿ ನಮ್ಮ ಸಮಾಜ ಡಿವೈಡ್ ಹಾಕ್ಯಂತ ಎಷ್ಟು ಸಾಧ್ಯನೋ ಅಷ್ಟು ಡಿವೈಡ್ ಮಾಡಕತ್ತಾರ ಜನ. ನಾವು ಆಗ್ತಾ ಇಲ್ಲ. ಮೊದ್ಲಿಗೆ ನಮಗೆ ಇವೆಲ್ಲ ಗೊತ್ತಿರಲಿಲ್ಲ ಈ ಮಧ್ಯದಲ್ಲಿ. ಬಟ್ ಇದನ್ನ ಮೊದಲು ಬ್ರಿಟಿಷರು ಮಾಡಿದ್ರು. ಈಗ ಬ್ರಿಟಿಷರ ಸಂತಾನ ಯಾರು? ಬ್ರಿಟಿಷರ ಸಂತಾನ ನಮ್ಮ ದೇಶದಲ್ಲಿ ರಾಜಕೀಯ ವ್ಯಕ್ತಿಗಳು. ಯಾಕೆ ಅವ್ರು ಬ್ರಿಟಿಷರ ಸಂತಾನ ಅಂದ್ರೆ ಅವ್ರು ಏನ್ ಮಾಡಿದ್ರಲ್ಲ ಅವ್ರು ಇದನ್ನ ಮಾಡಕತ್ತಾರ. ಅವರು ಡಿವೈಡ್ ಮಾಡಿ ನಮ್ಮನ್ನ ರೂಲ್ ಮಾಡಿದ್ರು, ಇವರು ನಮ್ಮನ್ನ ಡಿವೈಡ್ ಮಾಡಿ ರೂಲ್ ಮಾಡಕತ್ತಾರ. ಯಾರಾದ್ರೂ ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ತಾರ? ಅಭಿವೃದ್ಧಿ ಮಾಡ್ತೀನಿ ನಾನು, ಅಭಿವೃದ್ಧಿ ಅಂತ ಮಾತಾಡ್ತಾರ? ಇಲ್ಲ. ಅವ್ರೆಲ್ಲರೂ ಮಾತಾಡೋದು ಯಾವ್ದ್ರ ಬಗ್ಗೆ? ಜಾತಿ ಬಗ್ಗೆ, ಧರ್ಮದ ಬಗ್ಗೆ. ಅದ್ರ ಆಧಾರದ ಮೇಲೆ ನಾನು ಗೆದ್ದು ಬರ್ತೀನಿ ಅಂತ ಹೇಳ್ತಾರೆ. ಈಗ ಹೊಸ ಮೆಥಡ್ ಜನರನ್ನ ಆಮಿಷಕ್ಕೊಳಪಡಿಸ, ನಾನು ಅಭಿವೃದ್ಧಿ ಮಾಡಿ ಸಮಾಜವನ್ನು ಒಂದು ಉನ್ನತ ಸ್ಥಾನಕ್ಕೆ ತರ್ತೀನಿ ಅಂತ ಯಾರಾದ್ರೂ ಇದನ್ನ ಹಾಕೊಂಡಿದ್ದಾರೆ, ತಮ್ಮ ಮ್ಯಾನಿಫೆಸ್ಟೋದಲ್ಲಿ ಹಾಕೊಂಡಿದ್ದಾರೆ. ಅದಕ್ಕೋಸ್ಕರ ನಾನು ಅವ್ರ ಬ್ರಿಟಿಷ್ ಸಂತಾನ ಅಂತ ಹೇಳೋದು. ಅವರು ಬಿಳಿ ಚರ್ಮದಾಗಿದ್ರು, ಇವ್ರು ಕರಿ ಚರ್ಮದಾಗ ಅದಾರ. ಕರಿ ಚರ್ಮದ ಬ್ರಿಟಿಷ್ ಇವರು ಅಷ್ಟೇ, ಮತ್ತೇನಿಲ್ಲ. ಓಕೆ, ದೆನ್ ಜಾತಿ ಪದ್ಧತಿ ಒಂದು ಬಹಳ ದೊಡ್ಡದು. ಅಟ್ಲೀಸ್ಟ್ ನಿಮ್ಮ ಹಂತದಲ್ಲಿ ಅದನ್ನ ನಮ್ಮ ದೇಶದ ಒಂದು ಪಿಡುಗು ಅಂತ ತಿಳ್ಕೊಂಡು ಅದನ್ನು ಹೋಗ್ಲಾಡ್ಸೋದಕ್ಕೆ ಪ್ರಯತ್ನ ಮಾಡಿ. ನೀವು ಪ್ರಯತ್ನ ಮಾಡಿದ್ರೆ ಅದು ಸಾಧ್ಯ. ಅದೇ ರೀತಿಯಾಗಿ ಸ್ತ್ರೀ ಸಮಾನತೆ ಬಗ್ಗೆ ಮಾತಾಡಿದ್ರು. ಯಾವುದೇ ಒಂದು ರಾಷ್ಟ್ರ, ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ನನಗೆ ಒಂದು ರಾಷ್ಟ್ರ ಅಭಿವೃದ್ಧಿ ಒಂದೋಯ್ತೋ ಒಂದಿಲ್ವೋ ಅನ್ನೋದನ್ನ ನೀವು ಒಂದೇ ಒಂದು ಇಂಡಿಕೇಟರ್ ಅಲ್ಲಿ ಹೇಳ್ರಿ ಅಂತಂದ್ರೆ ಅದು ಸ್ತ್ರೀ ಸಬಲೀಕರಣ, ವುಮನ್ ಎಂಪವರ್ಮೆಂಟ್ ಇಂದ ನಾನು ಹೇಳ್ತೀನಿ. ಯಾವ ಸಮಾಜದಲ್ಲಿ ವುಮೆನ್ ಎಂಪವರ್ಮೆಂಟ್ ಇದೆಯೋ ಆ ಸಮಾಜ ಅಭಿವೃದ್ಧಿ ಹೊಂದತಿ ಅಂತ ಹೇಳ್ತೀನಿ. ವುಮೆನ್ ಎಂಪವರ್ಮೆಂಟ್ ಇಲ್ಲ ಅಂದ್ರೆ ಆ ಸಮಾಜ ಅಭಿವೃದ್ಧಿ ಹೊಂದಿಲ್ಲ ಅಂತ ಹೇಳ್ತೀನಿ ಅಂತ ಹೇಳಿ ಡಾಕ್ಟರ್ BR ಅಂಬೇಡ್ಕರ್ ಹೇಳ್ತಾರ. ನೀವು ಅದನ್ನ ಇವತ್ತು ಟೆಸ್ಟ್ ಮಾಡ್ರಿ. ಆಸ್ ಎ ರಿಸರ್ಚರ್ ನೀವು ಟೆಸ್ಟ್ ಮಾಡ್ರಿ.
ಈ ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳನ್ನು ನೋಡ್ರಿ, ಅಭಿವೃದ್ಧಿ ಹೊಂದಿರತಕ್ಕಂಥ ರಾಷ್ಟ್ರಗಳ ವುಮೆನ್ ಎಂಪವರ್ಮೆಂಟ್, ವುಮೆನ್ ಅಟೋನಮಿ, ವುಮೆನ್ ಕಾಂಟ್ರಿಬ್ಯೂಷನ್ ಟು ದಿ ಎಕನಾಮಿ ನೋಡ್ರಿ, ಯು ವಿಲ್ ಈಸಿಲಿ ಐಡೆಂಟಿಫೈ. ನಾವೇನಾಗ್ತಾ ಇದೀವಿ ಅಂದ್ರೆ ಯಾವ ಸಮಾಜ ಯಾಕೆ ವುಮೆನ್ ಎಂಪವರ್ಮೆಂಟ್ ಇಂಪಾರ್ಟೆಂಟ್ ಅನ್ನೋದನ್ನ ನಾನು ಈಗ ಪ್ರಸ್ತುತ ಅಂತ ಹೇಳ್ತಾ ಇದೀನಿ ಅಂದ್ರೆ, ನಾವು ದೇವ್ರು ನಮಗೆ 2 ಕಾಲು ಕೊಟ್ಟಾನ, ಬಟ್ ನಾವು ಒಂದೇ ಕಾಲಲ್ಲಿ ಹೊಂಟಿವಿ. ಯಾವ್ದದು ಒಂದ್ ಕಾಲು? ಗಂಡ್ಸು. ಹೌದಲ್ಲ? ಇಡೀ ನಾವೇನ್ ಮಾಡ್ತಾ ಇದೀವಿ, ಒಬ್ರೇ ದುಡಿತಾ ಇದೀವಿ, ಇನ್ನೊಬ್ರನ್ನ ನಾವೇನ್ ಮಾಡ್ತಾ ಇದೀವಿ, ಕಾರಣಾಂತರಗಳಿಂದ ಅವ್ರು ನಾವು ಹಿಂದಕ್ಕೆ ತಳ್ತಾ ಇದೀವಿ, ಹೆಣ್ಮಕ್ಳನ್ನ ನಾವು ಹಿಂದಕ್ಕೆ ತಳ್ತಾ ಇದೀವಿ. ಸೊ ನಿಮಗೆ ಸಮಾಜದಲ್ಲಿ ನಿಮಗೆ ಗೊತ್ತಿರ್ಬೋದು, ನೀವು ನೋಡ್ರಿ, ನಾನು ಈಗ ಹೇಳೋದನ್ನ ನೀವು ಮನೇಲಿ ಹೋಗಿ ಟೆಸ್ಟ್ ಮಾಡ್ರಿ, ಎಷ್ಟು ಯಾವೆಲ್ಲ ರೀತಿಯಲ್ಲಿ ನೀವು ಫಾರ್ ಎಕ್ಸಾಂಪಲ್ ಯಾರ ನೋಡ್ರಿ, ಈಗ ಯಾರ ಹೆಣ್ಮಕ್ಳು ಇದನ್ನ ಬೈಕ್ ಓಡಿಸ್ಕೊಂಡು ಹೋಗ್ಲಿ, ಇಡೀ ಸಮಾಜನ ನಿಂತು ನೋಡ್ತದೆ. ಹೌದಲ್ಲ? ಯಾಕೆ ಹೆಣ್ಮಕ್ಳಿಗೆ ಬೈಕ್ ಸ್ಟಾರ್ಟ್ ಆಗಲ್ವಾ? ಅಥವಾ ಹೆಣ್ಮಕ್ಳು ಎಕ್ಸ್ಲೀಟರ್ ಒತ್ತಿದ್ರೆ ಹೋಗಲ್ವಾ? ಆದ್ರೆ ನಾವು ಸಮಾಜದಲ್ಲಿ ಎಂತ ಸಮಾಜದಲ್ಲಿ ಇದೀವಿ ಅಂತಂದ್ರೆ, ಈಗಲೂ ಸಹ ಈ ಜೆಂಡರ್ ಡಿಸ್ಕ್ರಿಮಿನೇಷನ್ ಅಂತ ಏನ್ ಹೇಳ್ತೀವಿ, ಜೆಂಡರ್ ಬಯಾಸ್ ಅಂತ ಏನ್ ಹೇಳ್ತೀವಿ, ಅಂದ್ರೆ ಲಿಂಗದ ವ್ಯತ್ಯಾಸ ಅಂತ ಏನ್ ಹೇಳ್ತೀವಿ, ಅಂತ ಸಮಾಜದಲ್ಲಿ ನಾವು ಬದುಕ್ತಾ ಇದ್ವಿ. ಹೆಣ್ಮಕ್ಳು ಮಾಡೋ ಕೆಲಸಗಳೇ ಬೇರೆ, ಗಂಡು ಮಕ್ಳು ಮಾಡೋ ಕೆಲಸಗಳೇ ಬೇರೆ. ಈ ರೀತಿಯಾಗಿರ್ತಕ್ಕಂಥ ಸಮಾಜದಲ್ಲಿ ನಾವು ಬದುಕ್ತಾ ಇದೀವಿ. ಅದಕ್ಕೋಸ್ಕರ ಏನಾಗೈತೆ ಅಂದ್ರೆ ನಮ್ದು ಒಂದು ಕಾಲ್ ಕುಂಟಾಗೈತಿ, ಒಂದೇ ಕಾಲಲ್ಲಿ ನಾವು ನಡೀತಾ ಇದೀವಿ. ಹಂಗಾಗಿ ನಮ್ಮ ಎಕನಾಮಿ ಏನಿದೆ ಅದು ಮುಂದಕ್ಕೆ ಹೋಗಕ್ ಆಗ್ತಾ ಇಲ್ಲ. ಇನ್ನೊಂದು 50% ಆಫ್ ದಿ ವರ್ಕ್ ಫೋರ್ಸ್ ನಾವು ನಿಂದ್ರಿಸಿ ಬಿಟ್ಟಿವಿ, ಅವ್ರನ್ನ ಬಳಸ್ತಾನೆ ಇಲ್ಲ, ಅವ್ರಿಗೆ ನಾವು ಅವಕಾಶಗಳನ್ನ ಕೊಡ್ತಾ ಇಲ್ಲ. ಬಹಳ ಅಂದ್ರೆ ಎಜುಕೇಶನ್, ನನಗೆ ಇಲ್ಲಿ ಯಾಕೆ ಇಷ್ಟೆಲ್ಲ ಸಿಗ್ತಾ ಇದೀರಿ ನೀವು ಅಂತಂದ್ರೆ ಕಾರಣ ಇಷ್ಟೇ, ಎಜುಕೇಶನ್ ಏರಿಯಾದಲ್ಲಿ ಹೆಣ್ಮಕ್ಳಿಗೆ ಯಾವ್ದು ತೊಂದರೆ ಇಲ್ಲ, ಮತ್ತೆ ಹೆಣ್ಮಕ್ಳು ಆರಾಮಾಗಿ ಇದನ್ನ ಮಾಡ್ಕೊಂಡು ಹೋಗ್ಬೋದು ಅನ್ನೋ ಒಂದೇ ಕಾರಣಕ್ಕೆ ಎಜುಕೇಶನ್ ಫೀಲ್ಡ್ ಅಲ್ಲಿ ಮಾತ್ರ ಹೆಣ್ಮಕ್ಳು ಜಾಸ್ತಿ ಕಾಣ್ಲಿಕ್ಕೆ ಸಿಗ್ತಾರೆ. ಬಟ್ ಅದರ್ವೈಸ್ ಯು ಗೋ ಟು ಎನಿ ITI, see how many women are doing ITI. Go to engineering, mechanical engineering, electronic, ಕಂಪ್ಯೂಟರ್ ಇಂಜಿನಿಯರಿಂಗ್ ಮಾತ್ರ ಹೆಣ್ಮಕ್ಳಿಗೆ ಅದನ್ನ ಮಾಡಿಸ್ಬಿಟ್ಟಾರೆ, ರಿಜಿಸ್ಟರ್ ಮಾಡಿಸ್ಬಿಟ್ರೆ ಕಂಪ್ಯೂಟರ್ ಇಂಜಿನಿಯರ್ ಹೆಣ್ಮಕ್ಳಿಗೆ ಅಂತ ಹೇಳಿ. ಹೌದಾ? ಈ ರೀತಿಯಾಗಿರ್ತಕ್ಕಂಥ ಲಿಂಗ ತಾರತಮ್ಯ ಅವಾಗ್ಲೂ ಇತ್ತು, ಮತ್ತೆ ಈಗ್ಲೂ ಇದೆಯಾ? ಸ್ವಲ್ಪ ಸಮಾಧಾನ. ಓಕೆ, ಈಗ್ಲೂ ಐತಿ ನಮ್ಮ ಸಮಾಜದಲ್ಲಿ. ಅವಾಗ ಹೆಂಗಿತ್ತೋ ಈಗ್ಲೂ ಐತಿ, ಬಟ್ ಸ್ವಲ್ಪ ಸುಧಾರಣೆ ಆಗೈತೆ ಅನ್ನೋದನ್ನ ನಾವು ಒಪ್ಕೊಳ್ಳೇಬೇಕು. ಮೊದ್ಲಿಗೆ ಈಗ ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸ್ವತಂತ್ರ ಬಂದಾಗ ನಮ್ಮ ಪರಿಸ್ಥಿತಿ ಹೇಗಿತ್ತೋ ಅದರ ಹೊರತಾಗಿ ಈಗ ಸ್ವಲ್ಪ ಸುಧಾರಣೆ ಆಗೈತೆ ಅನ್ನೋದು ಎಲ್ಲರೂ ನಾವು ಒಪ್ಕೊಳ್ಳೇಬೇಕಾಗಿರ್ತಕ್ಕಂಥದ್ದು. ಬಟ್ ಇನ್ನೂ ಬಹಳ ಸುಧಾರಣೆ ಆಗ್ತದೆ. ವುಮನ್ ವರ್ಕ್ ಪಾರ್ಟಿಸಿಪೇಷನ್ ರೇಟ್ ಎಷ್ಟೈತ್ರಿ ಗೊತ್ತೈತಿ ಯಾರಿಗ? 100 ಜನ ಮಹಿಳೆಯರಲ್ಲಿ ಎಷ್ಟು ಜನ ಮಹಿಳೆಯರು ಕೆಲಸ ಮಾಡ್ತಾ ಇದ್ದಾರೆ ಗೊತ್ತಾ ನಿಮಗೆ? 29%. 29ರಷ್ಟು ಜನ ಮಹಿಳೆಯರು ವರ್ಕ್ ಪಾರ್ಟಿಸಿಪೇಷನ್ ಮಾಡ್ತಾ ಇದ್ದಾರೆ 100 ಜನರಲ್ಲಿ. ಉಳಿದವರು ಕೆಲಸ ಮಾಡ್ತಾ ಇಲ್ಲ ಅಂತ ಅಲ್ಲ, ಉಳಿದವರು ಕೆಲಸ ಮಾಡ್ತಾ ಇದ್ದಾರೆ, ಬಟ್ ಕೇವಲ ಅದು ಮನೆಗೆ ಮಾತ್ರ ಸೀಮಿತ. ಬಟ್ ಅದನ್ನು ಸಹ ರಿಕಗ್ನೈಸ್ ಮಾಡಲ್ಲ. ಏನ್ ಮಾಡ್ತಿ ಮನೆಗಿದ್ದು ಅಂತ ಕೇಳ್ತಾರ, ಹೌದಲ್ಲ? ಸೊ ಮನೆಗಿರ ನೀವೇ ಕೇಳ್ತೀರಿ ಮನೆಗೆ ಹೋಗಿ ನಿಮ್ಮ ಅಮ್ಮನ್ನ, ಏನ್ ಮಾಡ್ತೀಮ್ಮ ಮನೆಗಿದ್ದು ಇಷ್ಟೆಲ್ಲ, ನನಗೆ ಇನ್ನೂವರೆಗೂ ಊಟಕ್ಕೆ ರೆಡಿ ಆಗಿಲ್ಲ ಅಂತ ನೀವು ಪ್ರಶ್ನೆ ಮಾಡ್ತೀರಿ, ಹೌದಾ? ಸೊ ಇಂಥ ಪರಿಸ್ಥಿತಿ ನಮ್ಮ ಸಮಾಜದಲ್ಲಿ ಐತೆ. ಅದಕ್ಕೋಸ್ಕರ ವರ್ಧಮಾನ ಮಹಾವೀರ ಅವರು ಏನ್ ಹೇಳಿದ್ರು ಅಂತಂದ್ರೆ, ಸ್ತ್ರೀ ಸಮಾನತೆ ಬಗ್ಗೆ ಪ್ರತಿಪಾದನೆ ಮಾಡಿದ್ರು. ಅವತ್ತಿಗೂ ಮತ್ತು ಇವತ್ತಿಗೂ ಅದು ಪ್ರಸ್ತುತನಾ? ಇವತ್ತಿಗೂ ಸಹ ಅದು ಪ್ರಸ್ತುತ. ಸೊ ಹಾಗಾಗಿ ಇನ್ನೂ ಸಹ ನಾವು ಸಾಕಷ್ಟು ದೂರ ಹೋಗ್ಬೇಕಾಗಿತ್ತು. ಸ್ತ್ರೀ ಸಮಾನತೆಗೆ ಸಂಬಂಧಪಟ್ಟಾಗೆ ನಾವು ಇನ್ನೂ ಒಂದು ಅರ್ಧ ಭಾಗ ನಾವು ಮುಂದುವರೆದಿದ್ದೀವಿ. ಬಟ್ ಇನ್ನೂ ಸಾಕಷ್ಟು ದೂರವನ್ನು ನಾವು ಬೇಯಿಸಬೇಕಾಗಿದೆ ಅಂತಕ್ಕಂಥದ್ದು ಒಂದು ಮಾತು. ಮತ್ತೆ ಇನ್ನೊಂದು ಮಾತು ಹೇಳ್ತಾರೆ ಅವರು, ಏನಪ್ಪಾ ಅಂತಂದ್ರೆ ಯಜ್ಞ ಹಾಗೂ ಪ್ರಾಣಿ ಬಲಿ ಕೊಡೋದನ್ನ ವಿರೋಧ ಮಾಡ್ತಾರೆ. ಅವಾಗ್ಲೂ ಯಜ್ಞ ಯಾಗಾದಿಗಳು ನಡೀತಾ ಇದ್ವು ಮತ್ತು ಪ್ರಾಣಿ ಬಲಿ ನಡೀತಾ ಇತ್ತು, ಈಗಿಂತ ಜಾಸ್ತಿ ನಡೀತಾ ಇತ್ತು ಅವಾಗ. ಸೊ ಅದಕ್ಕೋಸ್ಕರನೇ ಯಜ್ಞ ಯಾಗಾದಿಗಳನ್ನ ಅವರು ವಿರೋಧ ಮಾಡಿದ್ರು. ಮತ್ತೆ ಅದರಿಂದ ನಿಮಗೆ ಮುಕ್ತಿ ಸಿಗಲ್ಲ ಅಂತ ಹೇಳಿದ್ರು. ಮುಕ್ತಿ ಸಿಗಬೇಕು ಅಂತನಪ್ಪ ಅಂದ್ರೆ ನಿನ್ನನ್ನು ನೀನು ಜಯಿಸು ಅಂತ ಹೇಳಿದ್ರು. ನಿನ್ನನ್ನು ನೀನು ಜಯಿಸೋದ್ರ ಮೂಲಕ ಮುಕ್ತಿ ಸಿಗುತ್ತೆ ವಿನಃ ಯಜ್ಞ ಯಾಗಾದಿಗಳ ಮುಖಾಂತರ ಮುಕ್ತಿ ಸಿಗಲ್ಲ. ನಿನ್ನ ಕಾರ್ಯದಲ್ಲಿ, ನಿನ್ನ ಕೆಲಸದಲ್ಲಿ ನೀನು ದೇವರನ್ನು ಕಾಣುವಂತಕ್ಕಂಥ ಮಾತನ್ನ ಅವರು ಪ್ರತಿಪಾದನೆ ಮಾಡಿದ್ರು. ಸೊ ಇಷ್ಟು ವಿಷಯಗಳು ಭಗವಾನ್ ಮಹಾವೀರ ಅವರು ನಮಗೆ ತಿಳಿಸ್ಕೊಟ್ಟಿರ್ತಕ್ಕಂಥದ್ದು.